ಒಬ್ಬಳು ಮಹಿಳೆ ಹತ್ರ ಒಂದು ಸಾಕಿರೋ ಹೆಬ್ಬಾವಿತ್ತು. ಅದನ್ನ ಅವಳು ತುಂಬಾ ಪ್ರೀತಿಸ್ತಿದ್ಲು. ಆ ಹಾವು ಏನಿಲ್ಲ ಅಂದ್ರೂ 5-6 ಅಡಿ ಇತ್ತು. ಒಂದಿನ ದಿಢೀರಂತ ಹಾವು ಊಟ ತಿನ್ನೋದನ್ನೇ ನಿಲ್ಸುತ್ತೆ. ಕೆಲವು ವಾರಗಳ ತನಕ ತನ್ನ ಕೈಯಲ್ಲಾದ ಪ್ರಯತ್ನಗಳನ್ನ ಮಾಡಿದ್ರು ಯಾವಾಗ ಹಾವು ಊಟ ಮಾಡ್ಲಿಲ್ವೋ ಆಗ ಮಹಿಳೆ ಆ ಹೆಬ್ಬಾವನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ತನ್ನ ಸಮಸ್ಯೆ ಹೇಳ್ಕೊಳ್ತಾಳೆ. ಡಾಕ್ಟರ್ ಆ ಮಹಿಳೆಗೆ ಕೇಳ್ತಾನೆ, ಏನ್ ನಿಮ್ಮ ಹಾವು ರಾತ್ರಿ ನಿಮ್ಮ ಜೊತೆ ಮಲಗತ್ತಾ? ಏನದು ನಿಮ್ಮ ಹತ್ರ ಅಂಟ್ಕೊಂಡ್ ಮಲಗಿ ನಿಮ್ಮ ಅಕ್ಕಪಕ್ಕನೇ ಸುತ್ತಾ? ಆ ಮಹಿಳೆ ಉತ್ತರ ಕೊಡ್ತಾಳೆ, ಹೌದು, ಪ್ರತಿದಿನ ಮಾಡುತ್ತೆ, ಆದ್ರೆ ನಂಗೆ ಬೇಜಾರಾಗತ್ತೆ, ನಾನು ಅದಕ್ಕೆ ಸಹಾಯ ಮಾಡೋದಕ್ಕಾಗ್ತಿಲ್ಲ ಅಂತ. ಆಗ ಡಾಕ್ಟರ್ ಹೇಳ್ತಾನೆ, ಮೇಡಮ್, ನಿಮ್ಮ ಹಾವು ಹುಷಾರ್ ತಪ್ಪಿಲ್ಲ, ಅದಂತೂ ನಿಮ್ಮನ್ನ ತಿನ್ನೋದಕ್ಕೆ ತಯಾರಿ ಮಾಡ್ತಿದೆ. ಅದು ದಿನ ನಿಮ್ಮನ್ನ ಅಳತೆ ಮಾಡ್ತಿದೆ, ಯಾಕಂದ್ರೆ ಅದಕ್ಕೆ ಗೊತ್ತಾಗೋದಕ್ಕೆ ಅದು ಇನ್ನಷ್ಟು ದೊಡ್ಡದಾಗ್ಬೇಕು ಅಂತ. ಮತ್ತೆ ಅದು ಈಗ ಯಾಕೆ ಊಟ ಮಾಡ್ತಿಲ್ಲ ಅಂದ್ರೆ ಯಾವಾಗ ನಿಮ್ಗೆ ತಿನ್ನುತ್ತೋ ಆಗ ಅದರ ಹತ್ರ ನಿಮ್ಮನ್ನ ಅರ್ಗಿಸೋದಕ್ಕೆ ತುಂಬಾ ಜಾಗ ಇರ್ಲಿ ಅಂತ. ಮಾರಲ್ ಆಫ್ ದ ಸ್ಟೋರಿ ಏನಂದ್ರೆ, ನಿಮ್ಮ ಅಕ್ಕಪಕ್ಕ ಯಾವ ಹಾವುಗಳಿರ್ತೋ ಕಾಲೇಜಲ್ಲಿ, ಆಫೀಸಲ್ಲಿ, ಅವರನ್ನ ಆದಷ್ಟು ಬೇಗ ಗುರುತಿಡಿರಿ. ಅವ್ರು ಕೇವಲ ಯಾವಾಗ್ಲೂ ನಿಮ್ಮ ಜೊತೆ ಇರ್ತಾರೆ, ನಿಮ್ಮವರಾಗಿ ಅನ್ನೋ ಅರ್ಥ ಇದೇನಲ್ಲ. ಅವರ ಉದ್ದೇಶಗಳು ಸರಿಯಾಗಿರ್ಲೇಬೇಕು ಅಂತ.